ಹಾಯ್ ಬಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಫುಲ್ ಚಿಲ್ ಮಾಡ್ತಾ ಇದ್ದೀರಾ? ನನ್ನ ಸಂಡೇ ಏನು ಪ್ಲಾನ್ಸ್ ಅಂತ ಕಾಮೆಂಟ್ ಮಾಡಿ. ಸೊ ಬೆಂಗಳೂರು ಬುಲ್ಸ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಇದೆ ಮಗ. ಮತ್ತೆ ಪಾಯಿಂಟ್ಸ್ ಟೇಬಲ್ ಕಡೆನೂ ಮಾತಾಡಬೇಕು. ಮತ್ತೆ ಇಲ್ಲಿವರೆಗೂ ಆಗಿರೋ ಮ್ಯಾಚಸ್ಗಳಲ್ಲಿ ಯಾರೆಲ್ಲ ಟಾಪ್ ರೈಡರ್ಸ್ 5 ರೈಡರ್ಸ್ ಇದ್ದಾರೆ ಮತ್ತೆ ಟಾಪ್ 5 ಡಿಫೆಂಡರ್ಸ್ ಇದ್ದಾರೆ ಅಂತ ಮಾತಾಡೋದ. ಇಲ್ಲಿ ನೋಡ್ತಾ ಇದ್ದೀರಾ ಮೋಸ್ಟ್ ರೇಟ್ ಪಾಯಿಂಟ್ಸ್ ಈ ಒಂದು ಸೀಸನ್ ಇಲ್ಲಿವರೆಗೂ ಆಗಿರೋ ಮ್ಯಾಚಸ್ಗಳಲ್ಲಿ. ಸೊ ದೇವಾಂಗ್ ದಲ್ಲಾಲ್ ಇದ್ದಾರೆ ಮಗ, 109 ಪಾಯಿಂಟ್ನ ತಗೊಂಡಿದ್ದಾರೆ. 7 ಮ್ಯಾಚಸ್ಸಲ್ಲಿ 109 ಪಾಯಿಂಟ್ನ ತಗೊಂಡಿದ್ದಾರೆ. ಇನ್ನು ಇವರಿಗೆ 11 ಮ್ಯಾಚ್ ಇದೆ, ಚಿಂದಿ ಚಿತ್ರಣ ಮಾಡೇ ಮಾಡ್ತಾರೆ. ಆ್ಯಂಡ್ ಅಶು ಮಲಿಕ್ ಅವರು 8 ಮ್ಯಾಚ್ಗೆ 106 ಪಾಯಿಂಟ್ನ ತಗೊಂಡಿದ್ದಾರೆ. ಆ್ಯಂಡ್ ನಿತಿನ್ ಧನ್ಕರ್ ಅವರು 8 ಮ್ಯಾಚ್ಗೆ 101 ಪಾಯಿಂಟ್ನ ತಗೊಂಡಿದ್ದಾರೆ ಮಗ. ಬಟ್ ಅಲ್ರಿಜಾ ಮಿರ್ಜಾ ನಮ್ಮ ಬೆಂಗಳೂರು ಬುಲ್ಸ್ ಪ್ಲೇಯರು 10 ಮ್ಯಾಚ್ಗೆ 83 ಪಾಯಿಂಟ್ನ ತಗೊಂಡಿದ್ದಾರೆ. ಆ್ಯಕ್ಚುಲಿ ಒಂದು ಮ್ಯಾಚ್ ಇವರು ಚೆನ್ನಾಗಿ ಆಡಲಿಲ್ಲ ಅಷ್ಟೇ. ಇದೆಲ್ಲಾಡಿದ್ರೆ ಎಲ್ಲ ಮ್ಯಾಚು ಕೂಡ ಆಲ್ಮೋಸ್ಟ್ 6 ಸೂಪರ್ 10ನ ಕೂಡ ತಗೊಂಡಿದ್ದಾರೆ. ಆ್ಯಂಡ್ ಗಗನ್ ಗೌಡ ನಮ್ಮ ಕನ್ನಡಿಗ 82 ಪಾಯಿಂಟ್ನ ತಗೊಂಡಿದ್ದಾರೆ 8 ಮ್ಯಾಚಸ್ಸಲ್ಲಿ. ಸೊ ಒಂದೇ ಒಂದು ಏನಂತ ಹೇಳಿದ್ರೆ ನಮ್ಮ ಬೆಂಗಳೂರು ಬುಲ್ಸರು 10 ಮ್ಯಾಚಸ್ನ ಆಡಿದ್ದಾರೆ. ಸೊ ಎಲ್ಲರೂ 7-8 ಮ್ಯಾಚಸ್ಸಲ್ಲಿ ಇಷ್ಟೊಂದು ಪಾಯಿಂಟ್ನ ತಗೊಂಡಿದ್ದಾರೆ. ಮತ್ತು ಮೋಸ್ಟ್ ಟ್ಯಾಕಲ್ ಪಾಯಿಂಟ್ಸ್ ನೋಡ್ತಾ ಇದ್ದೀರಾ, ಯಾರಿಗೂ ಇದು ಗೌರವ್ ಖಾತ್ರಿ ಇರೋದು 30 ಪಾಯಿಂಟ್ನ ತಗೊಂಡಿರೋದು 9 ಮ್ಯಾಚಸ್ನ ಆಡಿ. ಆ್ಯಂಡ್ ಸುಮಿತ್ ಸಾಂಗ್ವಾನ್ ಅವರು 29 ಪಾಯಿಂಟ್ನ ತಗೊಂಡಿದ್ದಾರೆ ಟ್ಯಾಕಲ್ ಪಾಯಿಂಟು 8 ಮ್ಯಾಚಸ್ನ ಆಡಿ. ಮತ್ತು ಯೋಗೇಶ್ ಜಯ 10 ಮ್ಯಾಚ್ಗೆ 27. ಆ್ಯಂಡ್ ನಮ್ಮ ದೀಪಕ್ ಶಂಕರ್ ಅವರು ಕೂಡ 9 ಮ್ಯಾಚ್ಗೆ 22ನ ತಗೊಂಡಿದ್ದಾರೆ. ಆ್ಯಂಡ್ ಫಜಲ್ ಅಟ್ರಾಚಲ್ಲಿ 9 ಮ್ಯಾಚ್ಗೆ 26 ಪಾಯಿಂಟ್ನ ತಗೊಂಡಿದ್ದಾರೆ. ಇಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಅಭಿಮಾನಿಗಳಿಗೆ ಇದೇ ಸಿಹಿ ಸುದ್ದಿ ಮಗ. ಬಿಕಾಸ್ ಫಸ್ಟು ನೀವು ನೋಡಿರ್ಬೋದು, ಆಟ್ರಿಕ್ ಸೋಲ್ನಿಂದ ಬೆಂಗಳೂರು ಬುಲ್ಸ್ ಪ್ಲೇಯರ್ಸ್ ಯಾರು ಕೂಡ ಈ ಒಂದು ಲೀಸ್ಟಲ್ಲಿ ಬರ್ತಾನೆ ಇರಲಿಲ್ಲ. ಬಟ್ ಇವಾಗ ಎವ್ರಿ ಲೀಸ್ಟಲ್ಲಿ ಬರ್ತಾ ಇದ್ದಾರೆ ಬೆಂಗಳೂರು ಬುಲ್ಸ್ ಬಾಯ್ಸು. ಈ ಒಂದು ಸೀಸನ್ ಅಂತೂ ಬೆಂಕಿ ಥರ ಆಡ್ತಾ ಇದ್ದಾರೆ. ಬಟ್ ಇವಾಗ ಪಾಯಿಂಟ್ಸ್ ಟೇಬಲ್ ಕಡೆ ನೋಡೋದಾದರೆ ಬೆಂಗಳೂರು ಬುಲ್ಸ್ ಅವರು 6th ಪೊಸಿಷನಲ್ಲಿದ್ದಾರೆ. ಬಟ್ ಇದನ್ನ ಬೆಟರ್ ಆಗಿಲ್ಲ, ಬೆಂಗಳೂರು ಬುಲ್ಸ್ಗಿನ್ನ ಕಂಫರ್ಟಬಲ್ ಇಲ್ಲ ಮಗ. ಈ ಒಂದು ಪ್ಲೇಸ್ ಇನ್ನೂ ಕಂಫರ್ಟಬಲ್ ಇಲ್ಲ. ಸೊ ದಬಾಂಗ್ ಡೆಲ್ಲಿ ಅವರು 8 ಮ್ಯಾಚ್ಗೆ 7ನ ಗೆದ್ದುಬಿಟ್ಟು ಟೇಬಲಲ್ಲಿ ಟಾಪಲ್ಲಿ ಕುತ್ಕೊಂಡು ಬಿಟ್ಟಿದ್ದಾರೆ. ಈ ಒಂದು ಸೀಸನ್ ಫಿಕ್ಸ್ ಮಗ, ಇವರು ಫಿಕ್ಸು. ಆ್ಯಂಡ್ ಪುನೇರಿ ಪಲ್ಟನ್ಸ್ ಅವರು 9 ಮ್ಯಾಚ್ಗೆ 6ನ ಗೆದ್ದಿದ್ದಾರೆ. ಹರಿಯಾಣ ಸ್ಟೀಲರ್ಸ್ ಅವರು 8 ಮ್ಯಾಚ್ಗೆ 6ನ ಗೆದ್ದಿದ್ದಾರೆ. ಬಟ್ ಈ ಒಂದು ಪಾಯಿಂಟ್ಸ್ ಟೇಬಲ್ ನೋಡ್ತಾ ಇದ್ದಾರೆ ಎಲ್ಲ ಟೀಮ್ಗೂ ಕೂಡ ಯಾರು ಇನ್ನೂ ಸೇಫ್ ಆಗಿಲ್ಲ, ಎಲ್ರಿಗೂ ಬಾಯಿಗೆ ಬರ್ತದೆ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಆ್ಯಂಡ್ ತೆಲುಗು ಟೈಟನ್ಸ್ ಅವರು ಕೂಡ 9 ಮ್ಯಾಚಸ್ಸಲ್ಲಿ 5ನ ಗೆದ್ದಿದ್ದಾರೆ. ಮತ್ತು ಪಿಂಕ್ ಪ್ಯಾಂಥರ್ಸ್ ಅವರು 8ರಲ್ಲಿ 5ನ ಗೆದ್ದಿದ್ದಾರೆ. ಬೆಂಗಳೂರು ಬುಲ್ಸಲ್ಲಿ 10 ಮ್ಯಾಚ್ಗೆ 5ನ ಗೆದ್ದಿದ್ದಾರೆ. ತೆಲುಗು ಟೈಟನ್ಸು ಮತ್ತು ಬೆಂಗಳೂರು ಬುಲ್ಸ್ ಅವರು ಆಡಿರೋ 10 ಮ್ಯಾಚಲ್ಲಿ 5ನ ಗೆದ್ದಿದ್ದಾರೆ. ಇನ್ಯಾವ ಟೀಮು ಕೂಡ 9 ಹೈಯೆಸ್ಟ್ ಆಡಿರೋದು, ಎಲ್ಲರೂ 10 ಯಾರು ದಾಟಿಲ್ಲ, ತೆಲುಗು ಟೈಟನ್ಸ್ ಮತ್ತು ಬೆಂಗಳೂರು ಬುಲ್ಸ್ ಬಿಟ್ಟರೆ. ಯು ಪಿ ಅವರಾಸ್ ಅವರು 8ಕ್ಕೆ 4, ಯು ಮುಂಬೈ 9ಕ್ಕೆ 4, ತಮಿಳ್ ತಲವಾಸ್ ಅವರು 8ಕ್ಕೆ 3. ಪಟ್ನಾ ಪೈರೇಟ್ಸ್ ಅವರು ಕಳೆದೋಗ್ಬಿಟ್ಟಿದ್ದಾರೆ. ಬೆಂಗಾಲ್ ವಾರಿಯರ್ಸ್ ಅವರು ಸಿಗ್ತಾನಲ್ಲ ಕೈಗೆ, ಅದೆಲ್ಲೋದ್ರೆ ಗೊತ್ತಿಲ್ಲ. ಆ್ಯಂಡ್ ಗುಜರಾತ್ ಜೈಂಟ್ಸ್ ಅಂತೂ ಈ ಸೀಸನ್ಗೆ ಟಾಟಾ ಬಾಯ್ ಹೇಳ್ಬಿಟ್ರು. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಮೊಹಮ್ಮದ್ ರಿಜಾ ಸದ್ಲು ಎಲ್ಲಿ ಮಗ, ಗುಜರಾತ್ ಜೈಂಟ್ಸು ಕಾಣಿಸ್ಕೋತಾನೆ ಇಲ್ಲ ಮಗ. ಇರಾನಿ ಪ್ಲೇಯರು 3 ಸೀಸನ್ನು ಒಂಥರ ಸಿಂಹ ಥರ ಇದ್ದರು. ಬಟ್ ಈ ಒಂದು ಸೀಸನ್ ಫುಲ್ಲು ಪಟಾಕಿ ಎಲ್ಲ ಟುಸ್ ಆಗಿಬಿಟ್ಟಿದೆ. ಪಾಪ ಕ್ಯಾಪ್ಟನ್ಸಿನ ಕೊಟ್ಟರು, ಕ್ಯಾಪ್ಟನ್ಸಿನ ಕೂಡ ತೆಗೆದು ಹಾಕಿಬಿಟ್ರು. ಸೊ ಈ ಥರ ಇದೆ ಪಾಯಿಂಟ್ಸ್ ಟೇಬಲ್ಲು. ಬಟ್ ಈ ಒಂದು ಪಾಯಿಂಟ್ಸ್ ಟೇಬಲ್ ಹೇಳ್ತಾ ಇದ್ದೀನಿ ಮಗ, ಇನ್ನೂ ಯಾರು ಕೂಡ ಕನ್ಫರ್ಮ್ ಇಲ್ಲ. ಒಂದು ಬಾಟಮು 9, 10, 11, 12 ಥ್ಯಾಂಕ್ ಯು ಅಂತಲೇ ಹೇಳ್ಬೋದು. ಬಟ್ 8 ಇದೆಯಲ್ಲ, 8 ಇನ್ನೂ ಕ್ರೂಷಿಯಲ್ಲು. ಬಟ್ ನಮ್ಮ ಬೆಂಗಳೂರು ಬುಲ್ಸರು ಟಾಪ್ 2ಅಲ್ಲಿ ಫಿನಿಷ್ ಮಾಡಬೇಕು ಮಗ, ಅದೇ ಮೇಯ್ನ್ ಇರೋದು. ಟಾಪ್ 2ಅಲ್ಲಿ ಫಿನಿಷ್ ಮಾಡೋದು ತುಂಬ ಕಷ್ಟ ಇದೆ. ಏನಕ್ಕಂತ ಹೇಳಿದ್ರೆ ಬೆಂಗಳೂರು ಬುಲ್ಸ್ ಆಲ್ರೆಡಿ 10 ಮ್ಯಾಚಸ್ನ ಆಡಿದ್ದಾರೆ. ಬೇರೆ ಟೀಮ್ಗಳು 9, 8, 7ರಲ್ಲೇ ಇದ್ದಾರೆ. ಹೇಳೋಕ್ಕಾಗಲ್ಲ, ಯಾರು ಬೇಕಿದ್ರು ಸೋಲ್ಬೋದು, ಯಾರು ಬೇಕಿದ್ರು ಗೆಲ್ಬೋದು. ಬೆಂಗಳೂರು ಬುಲ್ಸ್ ಅವ್ರದ್ದು ನೆಕ್ಸ್ಟ್ ಮ್ಯಾಚು ಪುನೇರಿ ಪಲ್ಟನ್ಸ್ ವಿರುದ್ಧ ಇರೋದು. ಸೊ ನೋಡೋದ ಏನಾಗುತ್ತೆ ಅಂತ. ಬೆಂಗಳೂರು ಬುಲ್ಸ್ ಅಭಿಮಾನಿಗಳು ನಾಳೆ ಸಂಡೇ ಏನು ನಿಮ್ಮದು ಪ್ಲ್ಯಾನ್ಸ್ ಅಂತ ಕಾಮೆಂಟ್ ಮಾಡಿ. ನಂದಂತೂ ಏನೂ ಪ್ಲ್ಯಾನ್ಸ್ ಇಲ್ಲ ಮಗ, ನಾಳೆ ಒಂದು ವಿಡಿಯೋ ಮಾಡ್ತೀನಿ. ನಾಳೆ ಕ್ರಿಕೆಟ್ ಆಡೋಕೆ ಹೋಗ್ಬೇಕಷ್ಟೇ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಮಗ, ಹೋಗಿ ಜಾಯ್ನ್ ಆದರೆ ನಿಮಗೆ ಮೋರ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಹಾಗಿದ್ರೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು ಬಾಯ್ಸ್.